start that what is the derivative of tan x with respect to x by the first principle. So tan x the derivative ಕಂಡುಹಿಡಿಯಬೇಕು, but already we are know that what is the derivative of tan x, it is nothing but secant square x. ನೀವು ಪ್ರತಿಯೊಂದು ಡಿರೈವೇಟಿವ್ ಮಾಡಬೇಕಾದ್ರೆ ಫಸ್ಟೇ ತಲೆಯಲ್ಲಿ ಇಟ್ಕೊಳ್ಳಿ, ಅಂದರೆ ಫಾರ್ಮುಲಾ ಓದಿರ್ತೀರಾ, ಅಂದರೆ ನೀವೇನು ಫಸ್ಟೇ ಹೋಗಿದ ತಕ್ಷಣ ನೀವು ಎಕ್ಸಾಮಲ್ಲಿ ಡಿರೈವೇಟ್ ಮಾಡಲ್ಲ. ಸೊ ನಿಮಗೆ ಫಾರ್ಮುಲಾ ಗೊತ್ತಿರೋದ್ರಿಂದ ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿ ಇದಕ್ಕೆ ನಾನು ಡಿರೈವೇಟಿವ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರಬೇಕು ಅಂದಾಗ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರೋದಕ್ಕೆ ಯಾವ್ಯಾವ ಥರ ನಾನು ಫಾರ್ಮುಲಾ ಬೇಸ್ಮೆಂಟ್ ಹೋಗ್ತೀನಿ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ಸೈನ್ ಎಕ್ಸ್ ಡಿರೈವೇಟಿವ್ ಮಾಡ್ಬೇಕಾದ್ರೆ ಕಾಸ್ ಎಕ್ಸ್ ಅಂತ ಉತ್ತರ ನಮಗೆ ಗೊತ್ತಿದ್ರೆ ವಿ ಕ್ಯಾನ್ ಅಪ್ಲೈ ದ ಫಾರ್ಮುಲಾ. ಯಾವ ಫಾರ್ಮುಲಾ ಹಾಕಿದ್ರಿ ನಾವು? ಸೈನ್ ಸಿ ಮೈನಸ್ ಸೈನ್ ಡಿ ಅಂತ ಹಾಕಿದ್ರಿ. ಸೈನ್ ಸಿ ಮೈನಸ್ ಸೈನ್ ಡಿ ಹಾಕಿದಾಗ 2 ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಇಂಟು ಸೈನ್ ಆಫ್ ಸಿ ಮೈನಸ್ ಡಿ ಬೈ 2 ಅಂತ ಬಂತು. ಲೆಟ್ ಅಸ್ ಸ್ಟಾರ್ಟ್ ದಿಸ್ ಒನ್. ಫಸ್ಟ್ ಸ್ಟೆಪ್ ಏನಂತ ನೀವೇ ಹೇಳ್ತಾ ಹೋಗ್ಬೇಕು ಮನಸ್ಸಿನಲ್ಲಿ. y ಈಸ್ ಈಕ್ವಲ್ ಟು ಏನು ಮಾಡ್ಬೇಕು ನಾವು? ಟ್ಯಾನ್ ಎಕ್ಸ್ ಮಾಡ್ಕೋಬೇಕು. ಈಕ್ವೇಶನ್ ನಂಬರ್ 1 ಇದು ಅಲ್ವಾ? ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ y ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ವಿ ಹ್ಯಾವ್ ದ ಕೋಶೆಂಟ್ ಫಾರ್ಮುಲಾ. ವಾಟ್ ಇಸ್ ದ ಕೋಶೆಂಟ್ ಫಾರ್ಮುಲಾ ಫಾರ್ ಟ್ಯಾನ್ ಎಕ್ಸ್? ದಟ್ ಇಸ್ ನಥಿಂಗ್ ಬಟ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ದಿಸ್ ಇಸ್ ದ ಕೋಶೆಂಟ್ ಫಾರ್ಮುಲಾ. ಈಗ ಇದಕ್ಕೆ ನಾನು ಇಂಕ್ರಿಮೆಂಟ್ ಕೊಡ್ತೀನಿ. ಏನಂತ ಇಂಕ್ರಿಮೆಂಟು? ಎಕ್ಸ್ ಚೇಂಜಸ್ ಟು ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಕಾಮ ಅವಾಗ y ಏನಾಗುತ್ತೆ? y ಚೇಂಜಸ್ ಟು y ಪ್ಲಸ್ ಡೆಲ್ಟಾ y ಆಗುತ್ತೆ. ಹಾಗಾದ್ರೆ ಏನು ಮಾಡೋಣ? y ಪ್ಲಸ್ ಡೆಲ್ಟಾ y ಇಸ್ ಈಕ್ವಲ್ ಟು ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಅರ್ಥ ಆಗ್ತಾ ಇದೆಯಾ? ಇದನ್ನ ಈಗ ನಾನೇನಂತ ಕರಿತೀನಿ, ಲೆಟ್ ಅಸ್ ಕಾಲ್ ದಿಸ್ ಒನ್ ಆಸ್ ಈಕ್ವೇಶನ್ ನಂಬರ್ 1 ಅಂತ ಮಾಡ್ಕೊಳ್ಳೋಣ. ಇದನ್ನೇನಂತ ಮಾಡೋಣ? ಈಕ್ವೇಶನ್ ನಂಬರ್ 2. ಈಗ ಈಕ್ವೇಶನ್ ನಂಬರ್ 2 ಮೈನಸ್ 1 ಮಾಡ್ತೀನಿ. ಆಲ್ರೆಡಿ ವಿ ನೋ ದಟ್ y ಪ್ಲಸ್ ಡೆಲ್ಟಾ ವೈ ಇಂದ y ಕಳೆದಾಗ ಯಾವ್ದಾದ್ರು ಹೊಗೆ ಹಾಕ್ಸ್ಕೊಳುತ್ತೆ? y ಮತ್ತೆ y ಏನಾಗುತ್ತೆ? ಹೊಗೆ ಹಾಕ್ಸ್ಕೊಳುತ್ತೆ. ಉಳಿಯೋದೇನೋ ವಿಲ್ ಗೆಟ್ ಇಟ್ ಆಸ್ ಡೆಲ್ಟಾ y ಉಳಿಯುತ್ತೆ. ಹಾಗಾದ್ರೆ ಏನಂತ ಬರ್ಕೊಂತೀರಾ? ಸೈನ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಏನು ಬರ್ಕೊಬೇಕು? ಈಕ್ವೇಶನ್ ನಂಬರ್ 1 ಬರ್ಕೊಬೇಕು, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ? ನಮಗೆ ಗೊತ್ತಿರುವಂಥ ಬೇಸಿಕ್ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ನಾನು ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀನಿ ನೋಡ್ರಪ್ಪ. ಬೇಸಿಕ್ ಎ ಬೈ ಬಿ ಮೈನಸ್ ಸಿ ಬೈ ಡಿ. ಫ್ರ್ಯಾಕ್ಷನ್ಸ್ ಇರುತ್ತೆ, ಫ್ರ್ಯಾಕ್ಷನ್ಸಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಇರುತ್ತೆ. ಇಲ್ಲಿ ನೀವು ನೋಡಿದಾಗ ಫ್ರ್ಯಾಕ್ಷನ್ ಇರೋದ್ರಿಂದ ನಮ್ಗೆ ಯಾವುದೇ ಎಲ್ ಸಿ ಎಮ್ ತೊಗೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೀವು ನೋಡಿದಾಗ ಯಾವುದೇ ನಂಬರ್ಸ್ ಇಲ್ಲ. ಹಾಗಾದ್ರೆ ಏನು ಮಾಡೋದು? ದೇರ್ ಇಸ್ ಅ ಸಿಂಪಲ್ ಫಾರ್ಮುಲಾ ಫಾರ್ ದಿಸ್ ಒನ್. ವಾಟ್ ಇಸ್ ಅ ಸಿಂಪಲ್ ಟೆಕ್ನಿಕ್? ಫಸ್ಟ್ ಡಿನಾಮಿನೇಟರ್ ಎರಡನ್ನ ನೀವು ಮಲ್ಟಿಪ್ಲೈ ಮಾಡಿ. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ? ಯು ವಿಲ್ ಗೆಟ್ ದಿಸ್ ಒನ್ ಆಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಂಟು ಕಾಸ್ ಎಕ್ಸ್ ಇರ್ಬೋದು. ಆಮೇಲೆ ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ, ಇದನ್ನ ಮತ್ತೆ ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನು ಬರುತ್ತೆ? ಸೈನ್ ಆಫ್ ದಿ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್, ಇದಕ್ಕೆ ಪಕ್ಕದಲ್ಲಿ ಏನು ಬರುತ್ತೆ? ವಿಲ್ ಗೆಟ್ ಇಟ್ ಆಸ್ ಕಾಸ್ ಎಕ್ಸ್ ಅಂತ ಬರುತ್ತೆ. ಮೈನಸ್ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಫಸ್ಟ್ ಇದು ಬರ್ಕೊಂತೀರಾ, ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಂಟು ಕಾಸ್ ಎಕ್ಸ್. ಕರೆಕ್ಟ್ ಆಗಿದೆಯಾ? ಸಾರಿ, ಲಾಸ್ಟ್ ಒನ್ ನೋಡಿ, ಇಟ್ ಇಸ್ ನಾಟ್ ಕಾಸ್ ಎಕ್ಸ್. ಇದೇನಾಗಬೇಕಿದು? ಸೈನ್ ಎಕ್ಸ್ ಆಗಬೇಕು. ಸೊ ಒನ್ಸ್ ಅಗೇನ್ ಡಿನಾಮಿನೇಟರ್ ಎರಡು ಮಲ್ಟಿಪ್ಲೈ ಮಾಡಿದ್ದೀನಿ, ಕಾಸು ಮತ್ತು ಇವೆರಡು ಬರ್ಕೊಂಡಿದ್ದೀನಿ. ಒಂದು ಸೈನು ಮತ್ತು ಇನ್ನೊಂದು ಕಾಸು, ಮೈನಸ್ ಕಾಸ್ ಒಂದು ಸೈನ್ ಒಂದು. ಈಗ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಯಾವ ಥರ ಕಾಣಿಸುತ್ತಪ್ಪ ಅಂತಂದರೆ, ದಿಸ್ ಇಸ್ ನಥಿಂಗ್ ಬಟ್ ಇನ್ ದ ಫಾರ್ಮ್ ಆಫ್ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ. ಇದು ಯಾವ ಫಾರ್ಮುಲಾನ ಹೋಲುತ್ತೆ? ವಿಚ್ ಇಸ್ ದ ಕಂಪ್ಯಾರಿಟಿವ್ ಫಾರ್ಮುಲಾ? ದಟ್ ಈಸ್ ಸೈನ್ ಆಫ್ ದಿ ವ್ಯಾಲ್ಯೂ ಎ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಇಂಟು ಸೈನ್ ಬಿ. ಸೊ ಯಾವ ಫಾರ್ಮುಲಾ ಇದು? ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಈಸ್ ನಥಿಂಗ್ ಬಟ್ ವಾಟ್? ಸೈನ್ ಆಫ್ ದಿ ವ್ಯಾಲ್ಯೂ ಎ ಮೈನಸ್ ಬಿ ಆಗುತ್ತೆ. ಸೊ ಇಲ್ಲಿ ಎ ವ್ಯಾಲ್ಯೂ ಏನಾಗಾದ್ರೆ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸು, ಬಿ ವ್ಯಾಲ್ಯೂ ಏನು? ಎಕ್ಸು. ಹಾಗಾದರೆ ನಾನು ಈ ಎ ಮತ್ತು ಬಿ ಜಾಗದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೋದು. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಏನಾಗುತ್ತೆ? ವಿ ಕ್ಯಾನ್ ರೈಟ್ ದಿಸ್ ಒನ್, ದಟ್ ಈಸ್ ಡೆಲ್ಟಾ ವೈ ಇಸ್ ಈಕ್ವಲ್ ಟು ಈ 4 ಟರ್ಮ್ನ, ದಟ್ ಈಸ್ ಈ 2 ಟರ್ಮ್ಸು 4 ವ್ಯಾಲ್ಯೂಸ್ ಇರೋದನ್ನ ಐ ವಿಲ್ ಚೇಂಜ್ ಇಟ್ ಟು 1 ಟರ್ಮ್. ವಾಟ್ ಈಸ್ ದಟ್? ಸೈನ್ ಆಫ್ ದಿ ವ್ಯಾಲ್ಯೂ ಎ ಮೈನಸ್ ಬಿ. ಅಂದರೆ ಏನಾಗುತ್ತೆ ನೋಡಿ, ಸೈನ್ ಆಫ್ ದಿ ವ್ಯಾಲ್ಯೂ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಇಯರ್? ಎ ಈಸ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ದಟ್ ಮೀನ್ಸ್ ವಾಟ್? ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್. ಆಮೇಲೆ ಏನು ಹಾಕಬೇಕು? ಮೈನಸ್ ಹಾಕಬೇಕು. ಮೈನಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ? ದಟ್ ಈಸ್ ನಥಿಂಗ್ ಬಟ್ ಎಕ್ಸ್. ದಟ್ ಈಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ
ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇರುವಂಥದ್ದು ಏನು, ದಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್, ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಒಂದು, ಇನ್ನೊಂದು ಯಾವುದು ಕಾಸ್ ಎಕ್ಸ್. ಸೊ ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಕ್ಸ್ ಮತ್ತೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿದಿರೋದೇನು ನಮಗೆ, ಓನ್ಲಿ ಥಿಂಗ್ ಇಸ್ ಸೈನ್ ಡೆಲ್ಟಾ ಎಕ್ಸ್ ಮಾತ್ರ ಉಳ್ಕೊಂಡಿದೆ. ಇಲ್ಲಿ ಬರಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬರಿಬೇಕು. ಡೆಲ್ಟಾ ವೈ ಇಸ್ ಈಕ್ವಲ್ ಟು ಸೈನ್ ಆಫ್ ದಿ ವ್ಯಾಲ್ಯೂ ಡೆಲ್ಟಾ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಕಾಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಂಟು ಕಾಸ್ ಎಕ್ಸ್. ನಾನು ಲಾಸ್ಟ್ ಕ್ಲಾಸಿಂದ ಹೇಳ್ತಾ ಬರ್ತಾ ಇದ್ದೀನಿ, ಈ ಸ್ಟೆಪ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್, ಕೊಟ್ಟಿರೋದನ್ನು ಬರ್ಕೊಂಡು. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್, ಇನ್ಕ್ರಿಮೆಂಟ್. ನೆಕ್ಸ್ಟ್ ಸ್ಟೆಪ್ ಏನು, ನಮಗೆ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಬರಬೇಕು. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು, ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮಾಡಬೇಕು. ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮಾಡಿದ್ರೆ ಏನು ಮಾಡಬೇಕು, ಸೈನ್ ಆಫ್ ದಿ ವ್ಯಾಲ್ಯೂ ಏನಿರುತ್ತೋ ಡಿನಾಮಿನೇಟರ್ ಕೂಡ ಅದೇ ವ್ಯಾಲ್ಯೂ ಬರೋ ಥರ ಮಾಡ್ಕೊಬೇಕು. ದಟ್ ಮೀನ್ಸ್ ವಾಟ್, ಸೈನ್ ಆಫ್ ಆಪಲ್ ಇದ್ರೆ ಡಿನಾಮಿನೇಟರ್ ಕೂಡ ಆಪಲ್ ಬರಬೇಕು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ, ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮಾಡೋಣ. ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮಾಡಿದ್ರೆ ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಸ್ಮಾಲ್ ಅರೇಂಜ್ಮೆಂಟ್ ಮಾಡ್ತೀನಿ. ಏನು ಅರೇಂಜ್ಮೆಂಟು, ಸೈನ್ ಡೆಲ್ಟಾ ಎಕ್ಸ್ ಇದೆ, ಸೈನ್ ಡೆಲ್ಟಾ ಎಕ್ಸ್ ಇಂಟು ಎನಿ ಆಫ್ ದಿ ವ್ಯಾಲ್ಯೂ. ಸೊ ವಾಟ್ ಬರ್ಕೊಬೋದು, 1 ಇಂಟು ಸೈನ್ ಆಫ್ ದಿ ವ್ಯಾಲ್ಯೂ ಡೆಲ್ಟಾ ಎಕ್ಸ್. ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕೆ ಇದನ್ನ 1 ಇಲ್ಲಿ ಬರ್ಕೊಂಡ್ರು, ಸೈನ್ ಡೆಲ್ಟಾ ಎಕ್ಸ್ ಇಲ್ಲಿ ಬರ್ಕೊಂಡ್ರು. ನೋಡಿ, ಯಾವುದೇ ಒಂದು ಟರ್ಮ್ ಇದ್ದಾಗ, ಸಪೋಸ್ ಇಫ್ ದ ವ್ಯಾಲ್ಯೂ ಎ ಇಸ್ ದೇರ್, ಎ ಕ್ಯಾನ್ ಬಿ ರಿಟನ್ ಆಸ್ ವಾಟ್, 1 ಇಂಟು ಎ ಅಂತ ಬರೀಬೋದು. ಯಾರ ಗಂಟು ಅಲ್ಲಿ ಖಾಲಿ ಆಗೋದಿಲ್ಲ. ಸೊ ಎನಿ ವ್ಯಾಲ್ಯೂ ಇಸ್ ದೇರ್, ಯು ಕ್ಯಾನ್ ರೈಟ್ ಆಸ್ 1 ಇಂಟು ಎ. ಏನಕ್ಕೋಸ್ಕರ, ಫಾರ್ ಅವರ್ ಕನ್ವಿನಿಯನ್ಸ್. ಸೊ ಇಲ್ಲಿ ಸೈನ್ ಆಫ್ ಡೆಲ್ಟಾ ಎಕ್ಸ್ ಇದೆ, 1 ಇಲ್ಲಿ ಬರ್ಕೊಂಡೆ, ಸೈನ್ ಡೆಲ್ಟಾ ಎಕ್ಸ್ ಇಲ್ಲಿ ಬರ್ಕೊಂಡೆ. ಏನಕ್ಕೆ ಅಂತ ಹೇಳ್ತೀನಿ. ಡಿವೈಡೆಡ್ ಬೈ ಏನು ಮಾಡ್ತಾ ಇದ್ದೀರಿ, ಡೆಲ್ಟಾ ಎಕ್ಸ್. ಆ ಡೆಲ್ಟಾ ಎಕ್ಸ್ನ ಇಲ್ಲಿ ಬರೆದು ಬಿಡ್ತೀನಿ. ಓಕೆನಾ, ಈಗ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇಲ್ಲಿ ಸೈನ್ ಆಫ್ ಆಪಲ್ ಇದ್ರೆ ಡಿನಾಮಿನೇಟರ್ ಕೂಡ ಆಪಲ್ ಇದೆ. ದಟ್ ಮೀನ್ಸ್ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ ಥೀಟಾ ಬೈ ಥೀಟಾ. ಹಾಗಾದ್ರೆ ನಾವೇನು ಅಪ್ಲೈ ಮಾಡೋಣ, ಉಳಿದಿರುವಂಥ ಟರ್ಮ್ ಬರ್ಕೊಳ್ಳಿ. ವಾಟ್ ಇಸ್ ದ ಉಳಿದಿರುವಂಥ ಟರ್ಮು, ಕಾಸ್ ಆಫ್ ಎಕ್ಸ್ ಪ್ಲಸ್ ಡೆಲ್ಟಾ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆನಾ, ನೆಕ್ಸ್ಟ್ ಸ್ಟೆಪ್ ಏನು ಅಪ್ಲೈ ಮಾಡ್ಬೇಕಂತ ಹೇಳಿದ್ದೀನಿ, ವಿ ಹ್ಯಾವ್ ಟು ಅಪ್ಲೈ ದ ಲಿಮಿಟ್ ಆನ್ ಬೋತ್ ಸೈಡ್. ಏನು ಲಿಮಿಟು, ದಟ್ ಈಸ್ ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ನನ್ನ ಕ್ಲಾಸಸ್ ನೀವು ಕರೆಕ್ಟಾಗಿ ನೋಡಿದ್ರೆ ಐ ಹ್ಯಾವ್ ಗಿವನ್ ದ ಫಾರ್ಮುಲಾ ಫಾರ್ ದಿಸ್ ಒನ್. ವಾಟ್ ಈಸ್ ದ ವ್ಯಾಲ್ಯೂ, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ಇಟ್ ಈಸ್ ನಥಿಂಗ್ ಬಟ್ dy by dx. ವಾಟ್ ಈಸ್ dy by dx, ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ವಾಟ್ ಈಸ್ ದ ಡಿರೈವೇಟಿವ್ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್. What is dy by dx? It is nothing but rate of change at particular point. It is nothing but what? Instantaneous point. It is just like, ಯಾಕೆ ಸರ್ ನೀವು ಇನ್ಸ್ಟಂಟೇನಿಯಸ್ ಅಂತ ಬಳಸ್ತೀರಿ, ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಯಾವುದೋ ಒಂದು ಸ್ಪೀಡಲ್ಲಿ ಒಂದು ಕಾರ್ ಹೋಗ್ತಾ ಇದೆ, ದಟ್ ಇಸ್ ಲೆಟ್ ಅಸ್ ಟೇಕ್ ಎ ಇಂದ ಬಿಗೆ ಹೋಗ್ತಾ ಇದೆ. ಎಷ್ಟು ಸ್ಪೀಡ್ ಇರ್ಬೋದು, ಸ್ಟಾರ್ಟಿಂಗ್ 30 ಇರ್ಬೋದು, 35 ಆಯಿತು, 40 ಆಯಿತು, 45 ಆಯಿತು, 40 ಆದಮೇಲೆ 48, 49, 50, 60 ಆಗಿರ್ಬೋದು. ನಾವು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಟೈಮಿಂಗ್ಸ್ ಎಷ್ಟು, T1, ಇಟ್ ಈಸ್ ಅ T2, T3, T4, T5. ಸೊ ಈ T4 ಮತ್ತು T5 ನಡುವೆ ಒಂದು ಪಾಯಿಂಟ್ ಇದೆ. ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಎಷ್ಟು ಸ್ಪೀಡು, ದಟ್ ಈಸ್ ಕಾಲ್ಡ್ ಇನ್ಸ್ಟಂಟೇನಿಯಸ್. at that particular instant, that is nothing but rate of change. That particular time, that is called rate of change. So agar ಇಲ್ಲಿ ಏನು ಬರ್ಕೋಣ, this is what you can write this one, limit delta x tends to 0 1 divided by cos of the value x plus delta x into cos x. ಇನ್ನೊಂದು ಯಾವ್ದು ಉಳಿದಿರೋ ಟರ್ಮು, ಲಿಮಿಟ್ ಡೆಲ್ಟಾ ಎಕ್ಸ್ ಟೆನ್ಸ್ ಟು 0 ಸೈನ್ ಆಫ್ ದಿ ವ್ಯಾಲ್ಯೂ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. Now it is clear. What is clear here? This is nothing but what? ಈಗ ತಾನೇ ಸ್ವಲ್ಪ ಹೇಳಿದೆ. What is the value of this one? This is nothing but what? dy by dx. So you can write that dy divided by dx. ನೋಡಿ ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕು. ಏನಂತ ಲಿಮಿಟ್ ಅಪ್ಲೈ ಮಾಡಬೇಕು? ವಾಟ್ ಈಸ್ ಮೀನ್ ಬೈ ಲಿಮಿಟ್? ಅಲ್ಲಿ ಇರುವಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಡೆಲ್ಟಾ ಎಕ್ಸ್ ಟೆನ್ಸ್ ಟು 0. ಯಾವುದು? ಡೆಲ್ಟಾ ಎಕ್ಸ್. ಈ ಡೆಲ್ಟಾ ಎಕ್ಸ್ ವ್ಯಾಲ್ಯೂಗೆ ಏನು ಮಾಡೋಣ? 0 ಹಾಕೋಣ. ಅವಾಗ ಏನಾಗುತ್ತೆ? ಕಾಸ್ ಆಫ್ ಎಕ್ಸ್ ಪ್ಲಸ್ 0. ದಟ್ ಮೀನ್ಸ್ ವಾಟ್? ಕಾಸ್ ಎಕ್ಸ್. ಸರ್ ಇದಕ್ಕೆ ಏನು ಮಾಡೋದು? ಇದಕ್ಕೆ ಲಿಮಿಟ್ ಅಪ್ಲೈ ಮಾಡೋಷ್ಟೇ ಇಲ್ಲ. ಯಾಕೆ? ಲಿಮಿಟ್ ಡೆಲ್ಟಾ ಎಕ್ಸೇ ಇಲ್ಲ. ಟೆನ್ಸ್ ಟು ಜನರಲ್ ಆಗಿ ಹೇಳ್ತೀನಿ ನೋಡಿ. ಏನಾನ ಆರೋ ಮಾರ್ಕ್ ಇದ್ರೆ, ನೀವೀಗ ಒಂದು ರೂಟಿಂದ ಹೋಗ್ತಾ ಇದ್ರೆ, ಯು ಆರ್ ಗೋಯಿಂಗ್ ಫ್ರಮ್ ಬೆಂಗಳೂರು ಟು ಬೆಳಗಾಂ, ಅಲ್ಲೊಂದು ಆರೋ ಮಾರ್ಕ್ ಹಾಕಿರ್ತಾರೆ, ಈ ಕಡೆ ಹೋಗಿ ಅಂತ. ಅಲ್ಲಿಗೆ ಏನು ಮಾಡಬೇಕು? ಯಾವ ಆರೋ ಮಾರ್ಕ್ ಹಾಕಿದ್ರೆ ಆ ಕಡೆ ಹೋಗಬೇಕು. ಇಯರ್ ಆಲ್ಸೋ ಸೇಮ್ ಥಿಂಗ್. ಡೆಲ್ಟಾ ಎಕ್ಸ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ? ಡೆಲ್ಟಾ ಎಕ್ಸ್ನ 0 ಕಡೆ ತೊಗೊಂಡೋಗಿ. ಹಾಗಾದ್ರೆ ಏನು ಮಾಡೋಣ? ವಿಲ್ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ 0. ಹಾಗಾದ್ರೆ ಉಳಿದಿದ್ದೆಷ್ಟು? 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್.
Again, what is the value of this one? If you have seen last 3 videos, you can understand clearly this value is nothing but what? This is always equal to what? This is equal to 1. Don't think that sir ಇದಕ್ಕೆ ನೀವು ಲೈನ್ ಹೊಡೆದಿದ್ರೆ ಇದು 0 ಆಗುತ್ತೆ. 0 ಬರೋದಿಲ್ಲ, ನಾನು ನೆನಪು ಬರ್ದೀನಿ. I have written it as 1. ಹಾಗಾದ್ರೆ ಏನಾಗುತ್ತೆ ಉಳಿದಿರೋದು? 1 by cos x, 1 by cos x. What is cos x into cos x? Cos square x. What is the reciprocal of cos x? It is the secant square x. So you can write clearly that is it is nothing but secant square x. So what is the derivative of tan x with respect to x is nothing but secant square x. So if you want to ನಿಮಗೆ ಕಂಟಿನ್ಯೂಸ್ ನೋಡಕ್ ಆಗ್ತಾರ ಸರ್ ನಂಗೆ ಇದೊಂದು ಪೇಜ್ ಮಾತ್ರ ಬೇಕು, I have given in the description, you can download that and you can write down. Okay, this is what derivative of tan x with respect to x by using the first principle method. Okay.